ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಗರ್ ವಾಪಸಿಯಿಂದ ಬಿಜೆಪಿ ನಾಯಕರು ಸೈಲೆಂಟ್ ಆಪರೇಷನ್ ಬಗ್ಗೆ ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ರಾಜ್ಯ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ನಾಯಕರು ಮರ್ಮಾಘಾತಕ್ಕೆ ಒಳಗಾಗಿದ್ದಾರೆ. ಅನುಕೂಲ ಸಿಂಧು ರಾಜಕಾರಣಿ ಜಗದೀಶ್ ಶೆಟ್ಟರ್ ಅನ್ನುವಂತಹ ಘೋಷವಾಕ್ಯಗಳ ಮೂಲಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತ್ರ ವ್ಯತಿರಿಕ್ತ ಪರಿಸ್ಥಿತಿ ಇದೆ. ಅಲ್ಲಿರುವಂತಹ ಕಾಂಗ್ರೆಸ್ ನಾಯಕರು ಖುಷಿಯಾಗಿದ್ದಾರೆ, ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಡೀಟೇಲ್ಸ್ ನೋಡೋಣ ಬನ್ನಿ. ಶೆಟ್ಟರ್ ರಾಜೀನಾಮೆಗೆ ಧಾರವಾಡ ಕಾಂಗ್ರೆಸ್ನಲ್ಲಿ ಸಂಭ್ರಮ. ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಲ್ಲಿ ಹೊಸ ಉತ್ಸಾಹ. ಗೆಲ್ಲುವ ಅಭ್ಯರ್ಥಿ ಹುಡುಕಲು ಕಾಂಗ್ರೆಸ್ ಕಸರತ್ತು. ಬಿಜೆಪಿಯಲ್ಲಿ ಅವಮಾನಿಸಿದ್ರು ಅಂತ ಕಾರಣ ಕೊಟ್ಟು ಶೆಟ್ಟರ್ ಕಾಂಗ್ರೆಸ್ ಸೇರಿದ್ರು. ಆದ್ರೆ ಆಗಿನ ಬೆಳವಣಿಗೆ ಸ್ಥಳೀಯ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ನೋವಿಗೂ ಕಾರಣವಾಗಿತ್ತು. ಆದ್ರೆ ಹೈಕಮಾಂಡ್ ಆದೇಶಕ್ಕೆ ತಲೆಬಾಗಿ ಸುಮ್ಮನಾಗಿದ್ರು. ಆದ್ರೆ ಈಗ ಮತ್ತೆ ಬಿಜೆಪಿಯತ್ತ ಶೆಟ್ಟರ್ ಹೋಗಿರೋದು ಒಂದ್ ರೀತಿಯಲ್ಲಿ ಧಾರವಾಡದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂತಸ ಉಂಟು ಮಾಡಿದೆ. ಇವರೆಲ್ಲ ಅಧಿಕಾರ ತಗೊಂಡು ಅದಕ್ಕೆ ಉಪಯೋಗ ತಗೊಂಡು ನಮ್ಮ ಪಕ್ಷಕ್ಕೆ ಇವತ್ತು ಮೋಸ ಮಾಡಿ ಹೋಗಿದ್ದಾರೆ. ಇವರು ನಮ್ಗೆ ಖುಷಿಯಾಗಿದೆ. ಯಾಕಂದ್ರೆ ನಮ್ಮ ಹುಬ್ಳಿ ಸೆಂಟ್ರಲ್ ಒಂದು ಬಿಜೆಪಿ ಒಂದು RSS ಏಜೆಂಟ್ ಆಗಿ ಬಂದಿದ್ರು ಇವರು. ನಾವು ಇದು ಗೆಲ್ಲಕತ್ತಿದ್ವಿ. ನಮ್ಗೆ ದಾರಿ ತಪ್ಪಿಸಿ ಏನು ಇಲ್ಲಿ ಬಂದು ಟಿಕೆಟ್ ತೊಗೊಂಡ್ರಲ್ಲ, ಈಗ ನಾವು ಇಲ್ಲೇ ಪಕ್ಷ ಕಟ್ಟಿ ಮತ್ತೆ ಇಲ್ಲಿ ಕಾಂಗ್ರೆಸ್ ಧ್ವಜ ಇಲ್ಲೇ ನಮ್ದು ಬರುತ್ತೆ ಮುಂದಿನ ಇಲೆಕ್ಷನ್ದಲ್ಲಿ. ಅದಕ್ಕೆ ನಮ್ಗೆ ಖುಷಿಯಾಗಿದೆ, ಅದಕ್ಕೆ ಸಂಭ್ರಮ ಮಾಡಿದ್ವಿ. ಪಕ್ಷ ಬಿಟ್ಟು ಹೋದಕ್ಕೆ ನಿಮ್ಗೆ ಖುಷಿ ಆಗಿದೆ? ಹೌದು, ನಮಗೆ ಖುಷಿ ಇದೆ. ಖುಷಿ ಇಲ್ಲ, ಅವ್ರಿಗೆ ಏನು ಯೂಸೇ ಇಲ್ಲ ನಮಗೆ. ಅವ್ರು ಡಮ್ಮಿ ಇದ್ರು. ಶೆಟ್ಟರ್ ಪಕ್ಷ ಸೇರಿದ ಕೂಡಲೇ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿಗಳಾಗಿದ್ದಂತಹ ಅನಿಲ್ ಕುಮಾರ್ ಪಾಟೀಲ್, ರಜತ್ ಉಳ್ಳಾಗಡ್ಡಿ ಮಠ, ಸಲೀಂ ಅಹಮದ್ ಬಿಟ್ಕೊಡ್ಬೇಕಾಯ್ತು. ಕ್ಷೇತ್ರದ ಪಾಲಿಕೆ ಸದಸ್ಯರು ಮುನ್ಸು ಬಿಟ್ಟು ಚುನಾವಣೆ ಮಾಡಿದ್ರು. ಹೀಗಾದ್ರೂ ಶೆಟ್ಟರ್ ಚುನಾವಣೆಯಲ್ಲಿ ಸೋತ್ರು. ಈ ಬೆನ್ನಲ್ಲೇ ಶೆಟ್ಟರ್ ವಿಧಾನಸಭಾ ಪರಿಷತ್ ಸದಸ್ಯರಾಗೋದಿಕ್ಕೆ ಶಿವಾನಂದ ಡಂಗನವಾರ್, ವಿನೋದ್ ಸೂಟಿ, ಇಸ್ಮಾಯಿಲ್ ಟಮಟಗಾರ, ರಾಬರ್ಟ್ ರಥಾಪುರಿ ತಮ್ಮ ಆಸೆಯನ್ನ ಕೈ ಬಿಡಬೇಕಾಯ್ತು. ಈಗ ಶೆಟ್ಟರ್ ಪಕ್ಷ ಬಿಟ್ಟ ಬೆನ್ನಲ್ಲೇ ತ್ಯಾಗ ಮಾಡಿದವರ ಕನಸು ಮತ್ತೆ ಚಿಗುರುತ್ತಾ ಇದೆ. ಅಷ್ಟೇ ಅಲ್ಲ, ಶೆಟ್ಟರ್ಗೆ ಪಕ್ಷದಲ್ಲಿ ಗೌರವ ನೀಡಬೇಕಾಗಿದ್ದಂತಹ ಅನಿವಾರ್ಯತೆ ಸ್ವತಃ ಉಸ್ತುವಾರಿ ಸಚಿವರಾಗಿದ್ದಂತಹ ಸಂತೋಷ್ ಲಾಡ್ಗೆ ಎದುರಾಗಿತ್ತು. ಸಚಿವರಾಗಿದ್ರು ಮಾಜಿ ಸಿಎಂ ಎನ್ನುವ ಕಾರಣಕ್ಕೆ ಪಕ್ಷ ಸಭೆ ಸಮಾರಂಭಗಳಲ್ಲಿ ಶೆಟ್ಟರ್ ಒಲ್ಲದ ಮನಸ್ಸಿನಿಂದ ಮನ್ನಣೆ ನೀಡಲಾಗ್ತಾ ಇತ್ತು. ಈಗ ಬಿಜೆಪಿಗೆ ಮತ್ತೆ ಶೆಟ್ಟರ್ ಹೋಗಿರೋದ್ರಿಂದ ಬಹಿರಂಗವಾಗಿಯೇ ಸಂತೋಷ್ ಲಾಡ್ ಖುಷಿ ಹಂಚಿಕೊಂಡಿದ್ದಾರೆ. ಬಹಳ ಖುಷಿಯಾಗಿದೆ ಜಗದೀಶ್ ಶೆಟ್ಟರ್ ಸಾಹೇಬ್ರು ಬಿಜೆಪಿಗೆ ಹೋಗಿದ್ದು. ನನಗೆ ತುಂಬಾ ಖುಷಿಯಾಗಿದೆ. ಯಾಕಂದ್ರೆ ಎಲ್ಲಾ ಪಾರ್ಟಿ ಮೀಟಿಂಗ್ ಗಳಲ್ಲಿ ಸೀನಿಯರಿಟಿ ಲೆವೆಲ್ ನಲ್ಲಿ ಹೋಗಿ ಕುತ್ಕೊಂಡು ಎಲ್ಲಾ ಸ್ಟೇಜ್ಗಳಲ್ಲಿ ಅವರಿಗೆ ಅಷ್ಟು ಅವಕಾಶಗಳನ್ನ ಕೂಡ ನಾವು ಕೊಟ್ಟಿದ್ವಿ. ಇವತ್ತು ದಿಢೀರ್ ಅಂತ ಹೇಳಿ ಮತ್ತೆ ತಿರ್ಗಾ ವಾಪಸ್ ಬಿಜೆಪಿಗೆ ಹೋಗಿರ್ತಕ್ಕಂಥದ್ದು ನನಗಂತೂ ಬಹಳ ಖುಷಿ ತಂದಿದೆ. ಪರ್ಸನಲಿ ನೀವು ಕೇಳಿದ್ರೆ ಅವ್ರು ಹೋಗಿರ್ತಕ್ಕಂಥದ್ದು ನನಗೆ ಬಹಳ ಖುಷಿ ತಂದಿದೆ. ಒಟ್ನಲ್ಲಿ ಶೆಟ್ಟರ್ ನಿರ್ಗಮನದಿಂದ ಕಾಂಗ್ರೆಸ್ನಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗಿರುವುದಂತೂ ಸತ್ಯ. ಆದ್ರೆ ಶೆಟ್ಟರ್ ಸಲುವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮುಖಂಡರು ಮಾಡಿದ ತ್ಯಾಗ ವ್ಯರ್ಥವಾಯಿತು ಅನ್ನೋದು ನೊಂದ ಕಾರ್ಯಕರ್ತರ ಮಾತು. ಕ್ಯಾಮರಾಮ್ಯಾನ್ ನಾರಾಯಣಗೌಡ ಜೊತೆ ಸುನಿಲ್ ಪಾಟೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.